ಹಾಯ್ ಫ್ರೆಂಡ್ಸ್, ಇವಾಗ ಸಂಕ್ರಾಂತಿ ಮುಗೀತು. ಸೊ ಹಾಗಾಗಿ ಚಳಿಗಾಲದಿಂದ ನಾವು ಬೇಸಿಗೆ ಕಡೆ ಹೊರಟಿದ್ದೀವಿ. ಹಾಗಾಗಿ ವಾತಾವರಣದಲ್ಲಿ ತುಂಬಾನೇ ಬದಲಾವಣೆ ಆಗ್ತಿರೋದರಿಂದ ಹುಷಾರು ತಪ್ತಾ ಇದೆ, ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು. ಅದಕ್ಕಾಗಿ ಇದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ದ ಮೇನ್ ರೆಸಿಪಿ ಬಂದು ಪಾಲಕ್ ಕಾರ್ನ್ ಸೂಪ್. ಅದರಲ್ಲಿ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಹಾಕೋದ್ರಿಂದ ಇನ್ನೂ ಹೆಲ್ದಿ ಆಗುತ್ತೆ ಅಂತೇಳಿ ಕ್ಯಾರೆಟ್ ಪ್ಲಸ್ ನಾನು ಬೀನ್ಸ್ ಯೂಸ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಪಾಲಕನ್ನು ನಾನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು 1 ಕಪ್ ಬಿಸಿನೀರನ್ನು ಕಾಯಕ್ಕಿಟ್ಟು ಅದಕ್ಕೆ ತೊಳ್ಕೊಂಡ ಪಾಲಕ್ ಸೊಪ್ಪು ಹಾಕಿ 5 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಆಮೇಲೆ ಅದನ್ನ ತೆಗೆದು ನಾನು ತಣ್ಣೀರಿನಲ್ಲಿ ಹಾಕಿಡ್ತಾ ಇದ್ದೀನಿ. ತಣ್ಣೀರಲ್ಲಿ ಏಕೆ ಅಂದರೆ ಕಲರ್ ಚೇಂಜ್ ಆಗಲ್ಲ. ಸೊ ಅದು ಹೇಗೆ ಗ್ರೀನ್ ಇರುತ್ತಲ್ಲ ಹಾಗೆ ಉಳಿಯುತ್ತೆ. ಸೂಪಿನ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ತಣ್ಣೀರಲ್ಲಿ ಹಾಕಿಡ್ತೀನಿ. ಪಾಲಕ್ ಸೊಪ್ಪು ಜಾಸ್ತಿ ಯೂಸ್ ಮಾಡುವುದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಮುಖ್ಯವಾಗಿ ತೂಕ ಕಡಿಮೆ ಮಾಡುವುದಿರ್ಬೋದು, ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣಕ್ಕೆ ತರುವುದಿರ್ಬೋದು, ಹಾಗೆ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತದೆ. ಹೀಗೆ ಹಲವಾರು ಉಪಯುಕ್ತಗಳಿವೆ. ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಅರ್ಧ ಕಪ್ಪಿನಷ್ಟು ಮೆಕ್ಕೆಜೋಳ ತಗೊಂಡು ನಾನು ಸ್ವಲ್ಪ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋತೀನಿ. ಅದಕ್ಕೆ ಒಂಚೂರು ನೀರು ಹಾಕಿ ನೋಡ್ರಿ, ಈ ಥರ ಪೇಸ್ಟ್ ಆಗುತ್ತೆ. ಇದರಿಂದ ಸೂಪಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಕಡಾಯಿ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಇದಕ್ಕೆ 8ರಿಂದ 10 ಬೆಳ್ಳುಳ್ಳಿ ಹೆಸಳನ್ನು ಕಟ್ ಮಾಡಿ ಇಟ್ಕೊಂಡೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಇದ್ರಿಂದ ಟೇಸ್ಟ್ ಬರುತ್ತೆ. ಮತ್ತು ಕ್ಯಾರೆಟು ಬೀನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದ್ರ ಜೊತೆಗೆ ಲಾಸ್ಟಿಗೆ ಅದೇ ಒಂದು ಕಾರ್ನ್ ಇಟ್ಟಿದ್ದೆಲ್ಲ ಒಂದಿಷ್ಟು ಉಳಿದಿದ್ದು ಅವು ಇದ್ರಾಗ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ 1 ಕಪ್ ನೀರು ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ. ಎಲ್ಲ ತರಕಾರಿಗಳು ಚೆನ್ನಾಗಿ ಬೇಯಲಿ ಅಂಥೇಳಿ ಈ ಥರ ಮಾಡೋದು. ಒಂದು ಮೆಕ್ಕೆಜೋಳದಲ್ಲಿ ಸುಮಾರು 19 ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತಂತೆ. ಸೊ ಇದರಿಂದ ತುಂಬಾನೇ ಯೂಸಸ್ ಇದೆ. ಮತ್ತು ಯಾರಿಗೆ ರಕ್ತಹೀನತೆ ಇರುತ್ತಲ್ಲ ಅವರು ತುಂಬಾನೇ ಯೂಸ್ ಮಾಡ್ಬೋದು. ಇಲ್ಲಿ ನೀರು ಕಾಯ್ದ್ಮೇಲೆ ಅದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಮೆಕ್ಕೆಜೋಳದ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾರು ತೂಕ ಕಡಿಮೆ ಮಾಡ್ಕೋಬೇಕಂತಿರಲ್ಲ ಅವರು ದಿನಾನು ಸೂಪ್ ಕುಡುವುದರಿಂದ ತೂಕ ಆರಾಮಾಗಿ ಕಡಿಮೆ ಆಗುತ್ತೆ. ಅದೇ ಮಿಕ್ಸರ್ ಜಾರಿಗೆ ಪಾಲಕ್ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೋತೀನಿ. ಕಪ್ನಲ್ಲಿ 2 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ತಣ್ಣನ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋತೀನಿ, ಲಮ್ಸ್ ಬರಲಾರ್ದಂಗೆ. ಇದ್ರ ಬದಲಿ ನೀವು ಕಾರ್ನ್ಫ್ಲೋರನ್ನ ಯೂಸ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ಈಸಿ ಆಗಲಿ, ಹೊಟ್ಟೆ ತುಂಬಲಿ ಅಂತೇಳಿ, ಹೆಲ್ದಿ ವರ್ಷನ್ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ ನಾನು. ಅದರಿಂದ ಸೂಪಿನ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಅದು ಏನು ಕಲಿಸಿಟ್ಟಿದ್ದಲ್ಲ ಅದನ್ನು ನಾನು ಸೂಪಿಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಕನ್ಸಿಸ್ಟೆನ್ಸಿನ ನೀರು ಹೆಚ್ಚು ಕಡಿಮೆ ಹಾಕಿ ನಿಮಗೆ ತೆಳು ಬೇಕಾದರೆ ತೆಳು ಅಥವಾ ಗಟ್ಟಿ ಬೇಕಾದರೆ ಸೂಪ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನೀರು ಹಾಕಿ. ಚೆನ್ನಾಗಿ ಬೆಂದಿದೆ ಇಲ್ಲ ಚೆಕ್ ಮಾಡಿ ನೋಡ್ಕೋತಾ ಇದ್ದೀನಿ. ಸೊ ಬೆಂದಿದೆ. ಮೊದಲಿಗೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ 1 ಬೈ 1 ಹಾಕೋತಾ ಹೋಗಿನಲ್ಲ, ಹಾಗಾಗಿ ಚೆನ್ನಾಗಿ ಎಲ್ಲನೂ ಬೆಂದಿದೆ. ಪಾಲಕ್ ಆಲ್ರೆಡಿ ನಾನು ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿದ್ದಿತ್ತು. ಸೊ ಅದನ್ನು ಹಾಕಿ ನಾವೇನು ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ. ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಪಾಲಕ್ ಹಾಕಿದ ಮೇಲೆ. ಸೂಪಿನ ಕಲರೇ ಫುಲ್ ಚೇಂಜ್ ಆಯಿತು. ತುಂಬ ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ. ನನ್ನ ಮಕ್ಕಳಂದ್ರೆ ತುಂಬ ಇಷ್ಟಪಟ್ಟು ಕುಡಿದ್ರಂತ ಹೇಳ್ತೀನಿ. ಸೊ ಹಾಗಾಗಿ ನೀವು ಮಾಡಿ ಅನಿಸುತ್ತೆ ಅಂಥೇಳಿ. ಇವಾಗ ನನ್ನ ಮಕ್ಕಳಿಗೆ ಸ್ವಲ್ಪ ಆರಾಮ ತಪ್ಪಿತ್ತು, ನೆಗಡಿ ಅದು ಬಂದಿತ್ತು. ಆ ಟೈಮ್ದಲ್ಲಿ ಈ ಥರ ಮಾಡಿಕೊಟ್ಟೆ. ಅವರು ತುಂಬ ಇಷ್ಟಪಟ್ಟು ಬಿಸಿ ಬಿಸಿಯಾಗಿ ಕುಡಿದ್ರು. ಸೊ ನೀವು ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು. ಮತ್ತು ವಯಸ್ಸಾದವರಿಗೂ ತುಂಬ ಇಷ್ಟಪಟ್ಟು ಟೀ ಬದಲಿ ಈ ಥರ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತಿಂತೀವಲ್ಲ, ಅದು ತಿನ್ನೋ ಬದಲಿನೇ ಈ ಥರ ಮಾಡಿ ನಾವು ಸೂಪನ್ನು ಕುಡಿಬೋದು. ಮತ್ತು ಅದಕ್ಕೆ ನಾನು ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡೀನಿ. ಅದ್ರ ಬದಲಿ ನೀವು ಕರಿಮೆಣಸು ಜೀರಿಗೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿನೂ ಹಾಕೋಬೋದು. ಮತ್ತು ಸ್ವಲ್ಪ ಉಪ್ಪು ಹಾಕಿದರೆ ಸೂಪು ರೆಡಿ ಆಗುತ್ತೆ. ಬದಲಾಗೋದ್ರಿಂದ ಎಲ್ಲರ ಮನೆಯಲ್ಲಿ ಹುಷಾರು ತಪ್ಪಾಕತ್ತೈತಿ, ಮಕ್ಕಳಿರ್ಬೋದು, ವಯಸ್ಸಾದವ್ರು ಇರ್ಬೋದು. ಸೊ ಹಾಗಾಗಿ ಈ ಥರ ಸೂಪು ಹೆಲ್ದಿಯಾಗಿ ನಾವು ಮಾಡಿಕೊಟ್ರೆ ದೇಹಕ್ಕೂ ನಮಗೆ ಬಿಸಿ ಮಾಡುತ್ತೆ. ಮತ್ತು ಗಂಟ್ಲು ಹಿಡ್ಕೊಂಡಿದ್ರೆ ಅದನ್ನು ಸಡ್ಲಾಗುತ್ತೆ. ಸೊ ಟೀ ಬದಲಿ ಈವ್ನಿಂಗು ಇದನ್ನು ನಾವು ರೊಟೀನ್ ಮಾಡಿ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.